ಹಲೋ ವಿವರ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿರೋ ಹೆಲ್ದಿ ಆಗಿರೋ ಹುರುಳಿಕಾಳು ಪಲ್ಯ ತೋರಿಸ್ತಿದ್ದೀನಿ. ಹುರುಳಿಕಾಳು 1/2 ಗ್ರಾಮ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಎಸ್ಪೆಷಲಿ ವೆಯ್ಟ್ ಲಾಸ್ಗೆ ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಬ್ಯುಸಿ ಇರೋರು ಕೂಡ ಲಂಚ್ಗೆ ಇಲ್ಲ ಡಿನ್ನರ್ಗೆ ಇದನ್ನು ಆ್ಯಡ್ ಮಾಡ್ಕೊಬೋದು. ಜೊತೆಗೆ ಕರ್ಡ್ ರೈಸ್ ಚಪಾತಿ ಇದ್ದರೆ ಸಾಕು. ಈ ಥರ ಇನ್ನೂ ಹೆಚ್ಚು ಹೆಲ್ದಿ ರೆಸಿಪೀಸ್ಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಇಲ್ಲಿ 1/4 ಕಪ್ಪಷ್ಟು ನಾನು ಹುರುಳಿಕಾಳು ಹಾಕ್ಕೋತಾ ಇದ್ದೀನಿ. ಇದನ್ನು ನಾನು ಒಂದು 3 ಜನಕ್ಕೆ ಸರ್ವ್ ಮಾಡ್ಬೋದು, 1 ಕಪ್ ತಿಂತಾರೆ ಅನ್ನೋದಾದರೆ. ಇವಾಗ ಹುರುಳಿಕಾಳನ್ನ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುಕ್ಕರ್ಲಿಟ್ಟು ಮುಚ್ತಾ ಇದ್ದೀನಿ. ಇವಾಗ ನಾನು ಇದನ್ನು ನೆನೆಸಿಲ್ದೇ ಇರೋ ಕಾರಣ 7-8 ವಿಷಲ್ ತೊಗೋಬೇಕು. ಅದು 7-8 ವಿಷಲ್ ಬರೋ ಅಷ್ಟರಲ್ಲಿ ನಾನು ಅದಕ್ಕೆ ಪಲ್ಯಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಹೆಚ್ಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೋಬೇಕು. ಈರುಳ್ಳಿ ಹೆಚ್ಚು ಇದ್ದಷ್ಟು ಈ ಪಲ್ಯಗೆ ರುಚಿ ಚೆನ್ನಾಗಿರುತ್ತೆ. ಕಮ್ಮಿ ಹಾಕ್ಕೋಬೇಡಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ 2 ಮೆಣಸಿನ್ಕಾಯಿ ಕೂಡ, ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ. ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋದಾದರೆ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋ ಕಾಯಿ ತುರಿ ಕೂಡ ಎತ್ತಿಟ್ಕೊಂಡು ಬೆಳ್ಳುಳ್ಳಿ ಕೂಡ ಹೆಚ್ಕೊಂಡೆ. ಬೆಳ್ಳುಳ್ಳಿ ಹಾಕೋದ್ರಿಂದ್ರೂ ಚೆನ್ನಾಗಿರುತ್ತೆ. ಕೊತ್ತಂಬರಿ ಕೂಡ ಹೆಚ್ಕೊಂಡೆ. ಇವಾಗಿದು ವಿಷಲ್ ಆಗಿ ಪ್ರೆಷರ್ ಹೋಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ತೆಗೆದು ನೋಡಿ. ಇವಾಗ ಇದು ಯಾವ ಥರ ಬೆಂದಿರಬೇಕು ಅಂತ ಹೇಳಿದ್ರೆ, ಅದನ್ನು ಸ್ಮ್ಯಾಶ್ ಮಾಡಿದ್ರೆ ಬೆರಳುಗಳಿಂದ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ, ತುಂಬಾ ಬೆಂದೋಗಬಾರ್ದು, ಚೆನ್ನಾಗಿರಲ್ಲ ಪಲ್ಯಕ್ಕೆ. ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಮಗೆ ಪಲ್ಯಕ್ಕೆ ಬೇಕಾಗಿರೋದು ಕಾಳು, ನೀರು ಬೇಕಾಗಲ್ಲ, ಸೊ ಬಸ್ಕೊಂಡ್ಬಿಡ್ತೀನಿ. ಆ ನೀರಲ್ಲಿ ನಾನು ಉಪ್ಸಾರು ಮಾಡಿದೆ. ನಿಮ್ಗೆ ಅದು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಇವಾಗ ಪಲ್ಯ ಮಾಡಲಿಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ 1 ನಿಮಿಷ. ಅದಾಗಿದ ನಂತರ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಕೂಡ ಹಾಕಿ ಈ ಈರುಳ್ಳಿನೂ ಕೂಡ ಚೆನ್ನಾಗಿ ಬಾಡಿಸಿದ ನಂತರ ನಾನಿಲ್ಲಿ ಹುರುಳಿಕಾಳು ಬೇಯಿಸ್ಕೊಂಡಿದ್ದಂಥ ಹುರುಳಿಕಾಳನ್ನ ಹಾಕ್ಕೊಂಡು ಅದನ್ನು ಕೂಡ ಒಂದು ಸತಿ ಬಾಡಿಸ್ಕೊಂಡು ಈಗ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ನಾನೀಗ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊಂಡಿದ ನಂತರ ಕಾಯಿ ತುರಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸುಮಾರು 2.5 ಸ್ಪೂನಷ್ಟು ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಹೆಚ್ಚು ಆಗದಷ್ಟು ರುಚಿ ಚೆನ್ನಾಗಿರುತ್ತೆ, ಕಾಳು ಪಲ್ಯ ಆಗಲಿ ಸೊಪ್ಪು ಪಲ್ಯಕ್ಕಾಗಲಿ. ಸೊ ನೀವು ಸ್ವಲ್ಪ ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಕಾಯಿ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ 1-2 ನಿಮಿಷ ಈ ಥರ ಮುಚ್ಚಿಟ್ಟು ಬೇಯಿಸ್ಕೊಂಡೆ. ಇದು ಇವಾಗ ಸಿದ್ಧ ಆಗಿದೆ. ಇನ್ನೊಂದು ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಸ್ಟವ್ ಆಫ್ ಮಾಡಿ ನಾನು ಇವಾಗ ಹೆಚ್ಚಿಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ಇನ್ನೂ ಹೆಚ್ಚು ಹೆಲ್ದಿ ರೆಸಿಪೀಸ್ಗೆ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ.